ನಮಸ್ಕಾರ ಸ್ನೇಹಿತರೆ. ಒಂದು ದೇಶದ ರಾಷ್ಟ್ರಪತಿಯನ್ನ ಮತ್ತೊಂದು ದೇಶ ನೇರವಾಗಿ ಹೊತ್ತೊಯ್ಯುವಂತದ್ದು ಆಶ್ಚರ್ಯದ ಸಂಗತಿ. ಯುದ್ಧವಿಲ್ಲ, ಗುಂಡು ಸದ್ದಿಲ್ಲ, ಆದರೆ ಸಂಪೂರ್ಣ ಶಕ್ತಿ ಪ್ರದರ್ಶನ. ಇಂದು ನಾವು ಮಾತಾಡ್ತಿರೋದು ಅಮೆರಿಕ ನಡೆಸಿದಂತಹ ಗುಪ್ತ ಆಪರೇಷನ್ ನ ಬಗ್ಗೆ. ಅದು ನಡೆದಿದ್ದು ವೆನಿಜುವೆಲಾ ನಗರದಲ್ಲಿ, ರಾಜಧಾನಿಯಾದ ಕಾರ್ಕಾಸ್ನಲ್ಲೇ. ವೆನಿಜುವೆಲಾದಲ್ಲಿ ಅಮೆರಿಕದ F-35 ಮತ್ತು F-22 ರಾಫ್ಟರ್ ಯುದ್ಧ ವಿಮಾನಗಳು ವೆನಿಜುವೆಲಾದ ವಾಯು ಪ್ರದೇಶಕ್ಕೆ ನೇರವಾಗಿ ಪ್ರವೇಶ ಮಾಡ್ತವೆ. ಒಂದೇ ಒಂದು ಅಮೆರಿಕನ್ ವಿಮಾನ ಹಾನಿಯಾಗಿಲ್ಲ, ಒಬ್ಬ ಪೈಲಟ್ ಕೂಡ ಗಾಯಗೊಂಡಿಲ್ಲ. ಆದರೆ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿಯನ್ನ ನೇರವಾಗಿ ಅಮೆರಿಕಕ್ಕೆ ಕೊರಿಗೆ ಕರೆದೊಯ್ಯಲಾಗಿದೆ. ಇದು ಜಗತ್ತಿನ ಇತಿಹಾಸದಲ್ಲಿ ಅಪೂರ್ವವಾದ ಘಟನೆ. ಇಲ್ಲಿ ರಷ್ಯಾ ಮತ್ತು ಚೀನಾ ಡಿಫೆನ್ಸ್ ಸಿಸ್ಟಮ್ ಫೇಲ್ ಹೇಗಾಯ್ತು? ವೆನಿಜುವೆಲಾದ ಬಳಿ ಇದ್ದದ್ದು ರಷ್ಯಾದ S-300 ಏರ್ ಡಿಫೆನ್ಸ್ ಸಿಸ್ಟಮ್, ಚೀನಾದ JY-20 27 ಲಾಂಗ್ ರೇಂಜ್ ರೆಡಾರ್ ಮತ್ತು S-125 ಮಿಸೈಲ್ ವ್ಯವಸ್ಥೆ. ಸ್ನೇಹಿತರೆ, S-300 25ರಿಂದ 30 ವರ್ಷ ಹಳೆದು, ಇದಕ್ಕೆ ಸರಿಯಾಗೋದಿಲ್ಲ ಅಂತಂದು ವೆನಿಜುವೆಲಾದವರು JY-27 ಲಾಂಗ್ ರೇಂಜ್ ರೆಡಾರ್ ಅನ್ನ ಚೀನಾದಿಂದ ಕೊಂಡುಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿದ್ರು. ಆದರೆ ಎಂತ ಹತಾಶ ಸ್ಥಿತಿ ಅಂದ್ರೆ F-35 F-22ಗಳು ಸ್ಟೆಲ್ತ್ ವಿಮಾನಗಳು ಅದರ ವಾಯು ಪ್ರದೇಶಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟಾಗ ಯಾವುದೇ ವಾರ್ನಿಂಗ್ ಅಲ್ಲ ಸ್ನೇಹಿತರೆ, ಅದನ್ನ ಅಟ್ಯಾಕ್ ಮಾಡೋದಿರ್ಲಿ, ಡಿಟೆಕ್ಟ್ ಅನ್ನೇ ಮಾಡಲಿಲ್ಲ ಅಂದ್ರೆ ಇದು ಎಂತಹ ಒಂದು ಹೇಯವಾದ ಪರಿಸ್ಥಿತಿ ಅಂತ ಹೇಳ್ಬೋದು. ಚೈನಾದ ಯುದ್ಧ ಸರಕುಗಳನ್ನ ಹೊಂದಿರುವಂತಹ ದೇಶಗಳು ಬೀಗುವ ಮುನ್ನ ಒಮ್ಮೆ ಯೋಚನೆ ಮಾಡಬೇಕು. ಸೋನಿಕ್ ಬೂಮ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿ ಚೀನಾದ ರೆಡಾರ್ ಎದುರಿನಲ್ಲೇ ಅದು ಒಳಗಡೆ ಎಂಟ್ರಿಯನ್ನ ಕೊಡ್ತಾ ಹೋಗುತ್ತೆ. ಇದಕ್ಕೆ ಅಮೆರಿಕ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಅಮೆರಿಕಾದ ವಾರ್ ಮಿನಿಸ್ಟರ್ ಪಿಟ್ ಹೆಗ್ಸ್ಟೆತ್ ಹೇಳ್ತಾರೆ, ಈ ಆಪರೇಷನ್ ಒಂದು ಸ್ಪಷ್ಟ ಸಂದೇಶ. ರಷ್ಯಾ ಮತ್ತು ಚೀನಾದ ಹಳೆಯ ಡಿಫೆನ್ಸ್ ಸಿಸ್ಟಮ್ ಅಮೆರಿಕಾದ ಎದುರು ನಿಲ್ಲಲಾರವು. ಇದು ಕೇವಲ ವೆನಿಜುವೆಲಾಕ್ಕೆ ಅಲ್ಲ, ಚೀನಾ, ರಷ್ಯಾ ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಎಚ್ಚರಿಕೆ ಅಂತ. ಇದು ಯುದ್ಧ ಅಲ್ಲ, ಇದು ಮಾಹಿತಿ ಯುದ್ಧ. ಯಾಕ ಮಾತು ಹೇಳ್ತೀನಿ ಅಂದ್ರೆ, ಇನ್ಫಾರ್ಮೇಶನ್ ವಾರ್ಫೇರ್ ಮೂಲಕ ಅಮೆರಿಕ ಪ್ರಪಂಚಕ್ಕೆ ತೋರಿಸ್ತಾ ಇರೋದು, ನೀವು ರಷ್ಯಾ ಮತ್ತೆ ಚೀನಾದ ಆಯುಧಗಳ ಮೇಲೆ ನಂಬಿಕೆ ಇಟ್ಕೊಂಡು ಏನಾರ ಬಳಸ್ತಾ ಇದ್ರೆ ಅವು ಅಮೆರಿಕದ ಎದುರಿಗೆ ನಿಲ್ಲದಿಲ್ಲ, ನೀವೆಷ್ಟು ಸೇಫು ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಎತ್ತಲಾಗಿದೆ. ಆದ್ರೆ ಸ್ನೇಹಿತರೆ, ಇಷ್ಟೆಲ್ಲಾ ರೆಡಾರ್ಗಳಿದ್ರು ಸ್ವಲ್ಪ ಮಟ್ಟಿಗಾದ್ರೂ ಕೆಲಸ ಮಾಡ್ಬೇಕಲ್ವಾ? ಒಳಗಿನ ಶತ್ರುಗಳ ಜೊತೆಗೆ ಹೇಗೆ ತಾನೇ ಹೋರಾಡೋದಕ್ಕೆ ಸಾಧ್ಯ? ಯಾವುದೇ ದೇಶವಾದ್ರೂ ಇವತ್ತಿಗೂ ಕೂಡ ಸೋತು ಹೋಗಿರೋದು ಹೊರಗಿನ ಶತ್ರುಗಳಿಂದಲ್ಲ, ಒಳಗಿನ ಶತ್ರುಗಳಿಂದ ಅಂತಾನೆ ಹೇಳ್ಬೋದು. ಯಾರಾದ್ರೂ ಆ ರೆಡಾರ್ನೇ ಅಥವಾ ಎಲ್ಲ ವ್ಯವಸ್ಥೆನ ಆಫ್ ಮಾಡಿರ್ಬೋದಲ್ವಾ? ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಯುದ್ಧ ವಿಮಾನಗಳು ಎಂಟ್ರಿ ಕೊಟ್ಟಾಗ ಸ್ವಲ್ಪನಾದ್ರೂ ಡಿಟೆಕ್ಷನ್ ಇಲ್ದಂಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹೊಸದಾಗಿ ಅಧ್ಯಕ್ಷ ರೋಡ್ರಿಕ್ಸ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇವರು ಅಮೆರಿಕದ ಪರವಾಗಿ ಕೆಲಸ ಮಾಡೋ ಸಾಧ್ಯತೆ ಇದೆ. ಇಲ್ಲಿ ಅಮೆರಿಕದ ಲೆಕ್ಕಾಚಾರ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅಮೆರಿಕ ತೈಲವನ್ನ ಬಯಸ್ತಾ ಇದೆ, ವೆನಿಜುವೆಲಾದ ತೈಲದಿಂದ ತಾನು ಲಾಭ ಮಾಡಿಕೊಳ್ಳಬೇಕು ಎನ್ನುವಂತ ಆಲೋಚನೆಯನ್ನು ಹೊಂದಿದೆ. ಹಾಗಾದ್ರೆ ಈ ಒಂದು ಆಸೆ ಈಡೇರುತ್ತಾ ಅಂದ್ರೆ ಆಲ್ಮೋಸ್ಟ್ ಈಡೇರೋ ತರನೇ ಕಾಣ್ತಿದೆ ಸ್ನೇಹಿತರೆ. ಯಾಕೆಂದ್ರೆ ಎಲ್ಲದನ್ನ ಆಕ್ಯುಪೈ ಮಾಡ್ಕೊಂಡ್ಮೇಲೆ ಮತ್ತೇನ್ ತಾನೇ ಬಾಕಿ ಉಳಿತು? ಆದ್ರೆ ಇಡೀ ದೇಶಕ್ಕೆ ಒಂದು ಅವಮಾನ. ಯಾಕೆಂದ್ರೆ ಅಷ್ಟು ದೊಡ್ಡ ಸ್ವಾಯತ್ತವಾದಂತಹ ದೇಶ ಒಂದೇ ಒಂದು ದಾಳಿಯ ವಿರುದ್ಧ ಸ್ವಲ್ಪನಾದ್ರೂ ಪ್ರತಿರೋಧವನ್ನ ತೋರದೆ ಹತಾಶನಾಗಿ ನಿಲ್ಲದಿದೆಯಲ್ಲ, ಅದು ಬಹಳ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು. ಆದ್ರೆ ನಾವು ಕೂಡ ರಷ್ಯನ್ ಇಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ನಮಗೂ ಇಂತ ಪ್ರಶ್ನೆ ಆಗುತ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ, ಭಾರತವೇ ಬೇರೆ, ವೆನಿಜುವೆಲಾ ಬೇರೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ವೆನಿಜುವೆಲಾದ ಅಧ್ಯಕ್ಷರನ್ನ ಯಾವ ರೀತಿ ಎತ್ಕೊಂಡು ಹೋಗಿದ್ರಲ್ಲ, ಆ ತರ ಭಾರತದ ಮೋದಿಯವ್ರನ್ನ ಕೂಡ ಎತ್ಕೊಂಡು ಹೋಗ್ತಾರಾ ಅಂತ ಒಬ್ಬ ಮಿನಿಸ್ಟರ್ ಕೇಳಿದಂತ ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೋಸ್ಕರ ಮತ್ತೊಂದು ವಿಡಿಯೋದೊಂದಿಗೆ ನಾನು ಮುಂದೆ ಬರ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.